ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಸಾರಿ ನಿಮ್ಗೆಲ್ಲ ಇಂಗ್ಲಿಷ್ ಬರಲ್ಲ. ಅಕ್ಕದಿರೆ, ಅಡ್ಡದಿರೆ, ತಮ್ಮಂದಿರೆ, ಏನಪ್ಪ ನಮ್ಮ ರೋಡಲ್ಲಿ ಒಬ್ರೆ ಎಜುಕೇಟೆಡ್ ಬೆಳಗ್ಗೆಲ್ಲ ಕುಡ್ಕೊ ಬಂದವ್ರೆ ಡೌಟ್ ಇದೆ ಅಲ್ವಾ? ರೀಸನ್ ಕೊಡ್ತೀನಿ. ದೊಡ್ಡವ್ರು ಹೇಳಿರೋ ಹಾಗೆ ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ, ಕರೆಕ್ಟ್? ಅದಕ್ಕೋಸ್ಕರ ಈ ಸಿರಪ್ನ ಯಾವಾಗ್ಲೂ ಇಲ್ಲೇ ಇಟ್ಕೊಂಡಿರ್ತೀನಿ. ಕುಡಿಯೋದ್ರಿಂದ ಯಾವ ಕಾಯಿಲೆನೂ ಬರಲ್ಲ. ಐ ಆಮ್ ಪರ್ಫೆಕ್ಟ್. ನೋಡಿ, ಅರ್ಥ ಮಾಡ್ಕೋಬೇಕು. ಇನ್ನೂ ಕೆಲವ್ರು ಇರ್ತಾರೆ, ಬಿಡಿ ಸೇದಲ್ಲ, ಸಿಗರೇಟ್ ಸೇದಲ್ಲ, ಗುಟ್ಕ ಹಾಕಲ್ಲ, ಆದ್ರೂ ಹಾರ್ಟ್ ಅಟ್ಯಾಕ್ ಬಂದು ಹೊಟ್ಟೋಯ್ತಾರೆ. ಇನ್ನೊಬ್ಬ ಚೆನ್ನಾಗಿ ಆಸ್ತಿ ಮಾಡಿರ್ತಾರೆ, ಅವನಿಗೂ ಮಗ ಹುಡ್ತಾರೆ, ಆಸ್ತಿನ ಲಾಸ್ತಿ ಮಾಡಿ ಹೊಟ್ಟೋಯ್ತಾನೆ. ಇಲ್ಲ ಪಕ್ಕದ ಮನೆಯವನು ಊಟಕ್ಕೋಸ್ಕರ ಅಲ್ಲಿ ಇಲ್ಲಿ ಅಲಿತಾ ಇರ್ತಾರೆ, ಅಲ್ಲಿ ಮಗ ಉಡ್ಡಕ್ಕೂ ಆಗಲ್ಲ, ಅನ್ಬೋಗ್ಸಕ್ಕೂ ಆಗಲ್ಲ, ಹಂಗಾಗ್ಬಿಡ್ತಾನೆ. ಸಾರಿ ಇಷ್ಟೆಲ್ಲ ಹೇಳ್ತಾ ಬೇಜಾರು ಮಾಡ್ಕೊಬ್ರಿ. ಇಲ್ಲೊಬ್ಬ ಹೇಳ್ತಾನೆ ನಾನೇ ಗಾಡ್ ಫಾದರ್ ಅಂತ ಹೇಳ್ತಾನೆ ಅಷ್ಟೇ, ಆದ್ರೆ ಪಾರ್ಟಿ ಮಾಡೋಣ ಅಂತ ಫೋನ್ ಮಾಡಿ ಕರೆದ್ಬಿಟ್ಟು ಚೆನ್ನಾಗಿ ಕುಡ್ಕೊಂಡು ಒಂದ್ ಫುಲ್ ಬಾಟ್ಲ್ ಹೊತ್ಕೊಂಡು ಹೊರಟೋಗ್ಬಿಡ್ತಾನೆ. ಇಂಥ ಪ್ರಪಂಚದಲ್ಲಿ ನಮ್ಮಂತರ ಬದುಕಿರೋದು ಕಷ್ಟ ಕಷ್ಟ ಕಷ್ಟ. ಇವತ್ತು ಹೇಳ್ತಿರೋದು ಎಜುಕೇಟೆಡ್ ಪೀಪಲ್ಸ್. ಸಾರಿ ಎಲ್ಲ ಬಂಧು ಮಿತ್ರರಿಗೆ ನಾ ಹೇಳೋದೇನೆಂದ್ರೆ, ಇವತ್ತು ಲೈಫಲ್ಲೇ ಮೈ ಪರ್ಫೆಕ್ಟ್ ಅಲ್ವಾ ಮಕ್ಕಳೇ? ಸಾರಿ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನೀವು ನೀರಾರು ಕುಡಿರಿ, ಬೀರಾರು ಕುಡಿರಿ, ಆದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂಥದ್ದು ಮಾಡಿ, ನನ್ನ ಮನವಿ. ಓಕೆನಾ? ಓಕೆ ಮಕ್ಕಳೇ, ಓಕೆ. ನಮಸ್ಕಾರ ನಾವು ಈ ಕುಡ್ಕ ರಾಮಸ್ವಾಮಿಗೆ ಮಾರುತಿ ಇದ್ರೆ ಪ್ರೀತಿ. ಅಣ್ಣ, 1 ಕ್ವಾರ್ಟ್ ರೋಟಿ, 1 ಬೋಟಿ. ಬೋಟಿ ಇಲ್ಲ ಅಣ್ಣ. ಬೋಟಿ ಇಲ್ವಾ? ಪರವಾಗಿಲ್ಲ, ಒಂಚೂರು ಇದ್ಕೊಡೋಣ ಮಿಕ್ಸರು. ಥ್ಯಾಂಕ್ಸ್ ಅಣ್ಣ, ಸಾಯಂಕಾಲ ಪೇ ಮಾಡ್ತೀನಿ. ಬರ್ಲಾ? ಬರ್ಲಾ ಅಣ್ಣ? ಹಲೋ, ಎಕ್ಸ್ಕ್ಯೂಸ್ ಮೀ, ಕುಡ್ಕ ಅಂತ ನಾನು ಇಷ್ಟ ಕೇವಲ ನೋಡ್ತಾ ಇದ್ದೀರಾ? ಹಲೋ, ಎಲ್ಲಮ್ಮನ ಜಾತ್ರೆಯಲ್ಲಿ ಜನ ಜಿಗಿ ಅಂತಾರಲ್ಲ, ಹಂಗೆ ನಮ್ಮ ಮನೆ ಮುಂದೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಷ್ಟೇ. ನಾನೊಂದ್ ಗಲೀಲ್ ಓಡ್ತಾ ಇರ್ತೀನಿ, ನನ್ನ ಹೆಂಡತಿ ಇನ್ನೊಂದ್ ಗಲೀಲ್ ಓಡ್ತಾ ಇರ್ತಾಳೆ, ನನ್ನ ಮಗ ಇನ್ನೊಂದ್ ಗಲೀಲ್ ಓಡ್ ಬರ್ತಾನೆ, ನನ್ನ ಮಗಳು ಇನ್ನೊಂದ್ ಗಲೀಲ್ ಓಡ್ ಬರ್ತಾಳೆ. ಆ ತರ ಇರುತ್ತೆ ನನ್ನ ಮನೆ ಮುಂದೆ ಹವ. ಆದ್ರೆ ಕುಡಿದೇ ಇರೋರ್ ಮನೆ ಮುಂದೆ ಹೋಗಿ ಕದ ತಟ್ಟಿ 7 ಗಂಟೆಗೆ ಬಾಗ್ಲ ಹಾಕೊಂಡು ಮಲಿಕಂಡು ಸತ್ತೋದವ್ರ ಮನೆ ತರ ಇರುತ್ತೆ. ಇದೆಲ್ಲ ಬೇಕಾ? ಈ ರಾಮಸ್ವಾಮಿ ಹೇಳೋ ಮಾತನ್ನ ನೀವ್ ಯಾರು ನಂಬುದೇ ಇಲ್ಲ ಅಂತೀರಲ್ಲಪ್ಪ. ಅಯ್ಯೋ ಭಗವಂತ, ನಮ್ ಮನೆ ದೇವ್ರು ನೀನು. ಕುಡಿಯೋದೇ ನನ್ನ ಬಿಸ್ನೆಸ್, ಫ್ಯಾಮಿಲಿಗೋಸ್ಕರ ದುಡಿಯೋದೇ ನನ್ನ ಇವನೇನಾ ಕುಡ್ಕ ರಾಮಸ್ವಾಮಿ? ಏ ರಾಮಸ್ವಾಮಿ, ಇಲ್ಲಿ ನೋಡ್ರಪ್ಪ, ಇಷ್ಟ ದಿನ ರಾಮನ್ ವೇಷ ಹಾಕೊಂಡಿ, ಹನುಮನ್ ವೇಷ ಹಾಕೊಂಡಿ ಭಿಕ್ಷೆ ಬೇಡಿದಾಯ್ತು. ಇವಾಗ ಚಿತ್ರಗುಪ್ತ ಯಮನ್ ವೇಷ ಹಾಕೊಂಡ್ ಭಿಕ್ಷೆ ಬೇಡ್ತಾ ಇದ್ದೀರಾ? ನೋಡಿ, ನನ್ನಿಂದ ನಿಮ್ಗೆ ಒಂದು ಬಿಡ್ಗಾಸು ಕೂಡ ಸಿಗಲ್ಲ. ಏ ಉಳು ಮಾನವ, ಈ ಭೂಮಿಯ ಮೇಲೆ ಪ್ರಾಣ ತೆಗೆಯುವ ಹಕ್ಕಿರುವುದು ಈ ಯಮಧರ್ಮನಿಗೆ ಮಾತ್ರ. ಅಬ್ಬಬ್ಬಬ್ಬಬ್ಬಬ್ಬ, ಆ ಸ್ಕೂಟರ್ಗೆ ಆಟೋಗೆ ಕಟ್ಟ ದೃಷ್ಟಿದಾರ ತಂದ್ಬಿಟ್ರೆ ನಾನು ಎದುರ್ಕೊಬಿಡ್ತೀನ? ರಾಮಸ್ವಾಮಿ, ಅದ್ ಸರಿ, ನೀವ್ ಹೊಸ ಯಮನ ಹಳೆ ಯಮನ ನನ್ಗೆ ಹೇಳು. ಹಳೆ ಯಮ ಆಗಿದ್ರೆ ಎಮ್ಮೆ ಮೇಲೆ ಬರೋದ್ಕೆ 1 ವಾರ ಆಗಿರೋದು. ನೀ ಯಮ ಅಂತ ಒಂದ್ ಪಕ್ಷ ಒಪ್ಕೋತೀನಿ. ಆದ್ರೆ ನಿನ್ನ ಹತ್ರ ರೇಷನ್ ಕಾರ್ಡ್ ಇದೆಯಾ? ಆಧಾರ್ ಕಾರ್ಡ್ ಇದೆಯಾ? ಅಟ್ಲೀಸ್ಟ್ ಲೇಬರ್ ಕಾರ್ಡ್ ಆದ್ರೂ ಇದೆಯೇನೆಯಾ? ರಾಮಸ್ವಾಮಿ, ಅದೆಲ್ಲ ನಿಮ್ಮಂತ ಭೂಲೋಕದ ಜನಗಳಿಗೆ. ಹಾಗಾದ್ರೆ ನೀವಿಬ್ರು ವೇಸ್ಟ್ ನನ್ ಮಕ್ಳ.
ತಮಾಷೆಗೆ ಅಂದೆ. ಅಟ್ಲೀಸ್ಟು ನನ್ನ ಪ್ರಾಣ ತಗೊಂಡು ಹೋಗ್ಬೇಕಂದ್ರೆ ನೀನು ಹೊಸ ಯಮನಾಗಿ BMW ಕಾರಲ್ಲಿ ಬಾ, ಅಂಬಾಜಿಡ್ರಲ್ಲಿ ಬಾ, ಅಟ್ಲೀಸ್ಟು ಜೆಟ್ಟಲ್ಲಾದ್ರೂ ಬಾ. ಆಮೇಲೆ ನಾನು ನಿನ್ನ ಜೊತೆಗೆ ಯಮಲೋಕಕ್ಕೆ ಬರ್ತೀನಿ. ಬರಲಾ? ಮಹಾಪ್ರಭು, ಇವನಿಗೆ ಬೇಜಾನು ದುರಾಂಕಾರವಿರುವುದು. ಮೊದಲು ಇವನು ಎಳೆದುಕೊಂಡು ಹೋಗೋಣ ಬನ್ನಿ.